ಬಾರ್ತೆನು ನಾ ಶಿವನು ಎನ್ನ ರಾಜ್ಯಕ್ಕೆ ಬರುವ ವಾರ್ತೆ ಕೇಳಿ ಮನಗಳು ಶಿವನು ಎನ್ನ ರಾಜ್ಯಕ್ಕೆ ಬರುವ ವಾರ್ತೆಯ ಕೇಳಿ ಮನಗಳು ಹರ್ಷ ತಾಳಿದ ಎನ್ನ ಮನದೆ ಹರ್ಷ ತಾಳಿದ ಎನ್ನ ಮನದೆ ಕೀರ್ತಿ ಪಡೆಯುವ ಧೀರನಲ್ಲದೆ ಕೀರ್ತಿ ಪಡೆಯುವ ಧೀರನಲ್ಲದೆ ಹರ್ಷ ಬಾರ್ತೆನು ನಾಂ ಹಿಂದು ಅರನ ಕರುಣೆಯಿಂದ ಹರ್ಷವಾಗ್ತೇನು ನಾಂ ಹರ್ಷವಾಗ್ತೇನು ನಾ ಜಗದೊಡೆಯನಾದ ಶ್ರೀ ಪರಮೇಶ್ವರನು ತೃಣಕ್ಕೆ ಸಮನನಾದ ನನ್ನನ್ನು ಅನುಗ್ರಹಿಸಲು ನಾಳೆ ಗುರುವಾಗಿ ನಮ್ಮ ಪಟ್ಟಣಕ್ಕೆ ದಯಮಾಡಿಸಿರುವಂತೆ. ಆದ್ದರಿಂದ ನಮ್ಮ ಪಟ್ಟಣದಲ್ಲಿರುವ ಹುಲ್ಲಿನ ಮಠ, ಚಿನ್ನದ ಮಠ, ಕಲ್ಲಿನ ಮಠ, ಬೆಳ್ಳಿಟ್ಟ ಮಠ ಇತ್ಯಾದಿಗಳನ್ನು ಅಲಂಕರಿಸಿ ಪೂಜಿಸುವಂತೆ ಆಜ್ಞಾಪಿಸಲು ನಾನೀಗಲೇ ಹೊರಡುವೆನು. ಬಡವರಿಗೆ ಬಂತು ಬರಗಾಲ, ಒಲಿದವರಿಗೆ ಇದು ಸಿರಿಗಾಲ. ಬಡವರಿಗೆ ಬಂತು ಬರಗಾಲ, ಒಲಿದವರಿಗೆ ಇದು ಸಿರಿಗಾಲ. ಬಡವರಿಗೆ ಬಂತು ಬರಗಾಲ, ಒಡೆದೋಡುವರು, ದೇಹಿ ಎಂದರೆ ಒಡೆದೋಡುವರು. ಬಡವರಿಗೆ ಬಂತು ಬರಗಾಲ, ಬಡವರಿಗೆ ಬಂತು ಬರಗಾಲ, ಒಲಿದವರಿಗೆ ಇದು ಸಿರಿಗಾಲ. ಅಯ್ಯ ದೂತರೆ, ನಾನು ಬಸವರಾಜನ ನೋಡಲು ಹೋಗುತ್ತಿದ್ದೇನೆ, ನೀವು ದಾರಿಯನ್ನು ಬಿಡ್ರಪ್ಪ. ಎಲ್ಲಿಗೆ ಹೋಗುತ್ತೀರಿವೋ? ಸುಮ್ಮನೆ ಹೊರಟು ಹೋಗು. ಅಯ್ಯ, ನಿಮ್ಮ ಬಸವರಾಜಿಗೆ ನಾನೇ ಗುರುಗಳಪ್ಪ, ದಾರಿಯನ್ನು ಬಿಡಿ. ಅಯ್ಯ, ನನ್ನಲ್ಲಿರುವಂತ ಲಿಂಗವನ್ನು ನೋಡಿ. ಲೋಕ ಗುರುಗಳಾದ ಬಸವರಾಜರಲ್ಲಿ ಕುರುಪಿಯಾದ ನೀನೆಲ್ಲಿ? ಸುಮ್ಮನೆ ಹೊರಟು ಹೋಗು. ಅಯ್ಯ, ನನ್ನ ಆತ್ಮಲಿಂಗ ನೋಡಬೇಕಾದ್ರೆ ಇದು ಲಿಂಗವನ್ನು ನೋಡಿ. ತೋರಿಸು. ನೀ ಲಿಂಗವನ್ನು ತೋರಿಸಿದ್ರೆ ಒಳಗಡೆಯನ್ನು ಬಿಡುತ್ತೀವಿ. ಅಯ್ಯ, ನನ್ನ ಆತ್ಮಲಿಂಗ ನೋಡಬೇಕಾದ್ರೆ ಅದು ಜ್ಞಾನಿಗಳಿಗೆ ಮಾತ್ರ ಸಾಧ್ಯಪ್ಪ. ಇದು ನೋಡಿ. ಮಿತ್ರನೇ, ಇವನಿಗೆ ಎಷ್ಟು ಹೇಳಿದರೂ ಕೇಳುತ್ತಿಲ್ಲ. ನಾವಿಬ್ಬರು ಸೇರಿ 3 ಗುದ್ದುಗಳನ್ನು ಗುದ್ದಿ ತಳ್ಳಿ ಬಿಡೋಣ. ಅಯ್ಯ, ನನಗೆ ಹೊಡೆದಂತ ಪೆಟ್ಟುಗಳು ಬಸವರಾಜಿಗೆ ಆಗಲಿ ನೀಲಾಂಬಿಕೆಗೆ ಆಗಲಿ. ಶರಣರೇ, ಸೇವಕರೇ, ಗಂಟೆಯ ಶಬ್ದವಾಯಿತು. ಎಲ್ಲಿ ನಮ್ಮ ಪರಂಜ್ಯೋತಿಯವರು ಬರಲೇ ಇಲ್ಲವಲ್ಲ? ಮಹಾಪ್ರಭು, ನೀವು ಹೇಳಿ ಕಳಿಸಿದಂತ ಗುರುಗಳು ಬರಲಿಲ್ಲ. ಯಾರೋ ಒಬ್ಬ ಕುರುಪಿ ಬಂದಿದನು. ಅವರಿಗೆ 3 ಗುದ್ದುಗಳನ್ನು ಹೊಡೆದು ತಳ್ಳಿಬಿಟ್ಟಿರುವೆ. ಶಿವ ಶಿವ, ಸೇವಕರೇ, ಎಂತಹ ಕಾರ್ಯವನ್ನು ಮಾಡಿದ್ರಿ! ನೋಡಿದೀಯಾ, ಸೇವಕರು ಹೊಡೆದ ಗುದ್ದುಗಳು ನನಗೂ ನಿನಗೂ 3 ಪೆಟ್ಟುಗಳಾಗಿ ಬಿದ್ದವಲ್ಲವೇ? ಹೌದು ಪ್ರಾಣೇಶ್ವರ. ಶಿವ ಶಿವ, ಅಗಲಿರಲಾರೆ ಎಲ್ಲಿರುವೆ ದೇವಾ, ಬದುಕಿರಲಾರೆ ಪರಮಾತ್ಮ.
ಹಾ ಮಹಾ ಸೇವಕರು ಒಡೆದ ಬಿಟ್ಟುಗಳು ನನಗೂ ನಿನಗೂ 3 ಗುದ್ದುಗಳಾಗಿ ಬಿದ್ದವಲ್ಲವೇ ದೇವಿ? ಹೌದು ಪ್ರಾಣೇಶ್ವರ. ಆಶಾ ಜೀವನವೇ ಸ್ವಾಮಿ. ಅಯ್ಯೋ ದೇವಿ ದುಃಖಿಸಿ ಫಲವಿಲ್ಲ. ಹಾ ನಮ್ಮ ಗುರುಗಳು ಎಲ್ಲಿರುವರೋ ಹುಡುಕಿ ಕರೆದುಕೊಂಡು ಬರೋಣ. ಬಾ ದೇವಿ ಬಾ. ಉಳ್ಳವರು ದೇವಾಲಯ ಆಡುವರು ನಾನೇನ ಮಾಡಲಿ ಬಡವನು ನಾನಯ್ಯ ಉಳ್ಳವರು ದೇವಾಲಯ ಆಡುವರು ಕಾಲೇ ಕಂಬ ದೇಹವ ದೇಗುಲ ಕಾಲೇ ಕಂಬ ದೇಹವ ದೇಗುಲ ಶಿರವೇ ಒಂದಿನ ಕಳಸವಯ್ಯ ಉಳ್ಳವರು ಉಳ್ಳವರು ದೇವಾಲಯ ಆಡುವರು ನಾನೇನ ಮಾಡಲಿ ಬಡವನು ನಾನಯ್ಯ ಉಳ್ಳವರು ದೇವಾಲಯ ಆಡುವರು. ಹೇ ದೇವದೇವ ಬಸವಣ್ಣ ಸ್ವಾಮಿ ಎಂದಿಗೆ ಬಂದು ನನಗೆ ದರ್ಶನ ನೀಡಿರುವರು ಅಲ್ಲಿ ತನಕ ನಾ ಈ ಮನೆಯಲ್ಲೇ ವಾಸವಾಗಿರುವೆನು. ಗುರುದೇವ ಸಂಗಮ ಸಂಗಮ ಕೂಡಲ ಸಂಗಮದೇ
ಶರಣರ ಋಣವ ತೀರಿಸಲಲ್ಲೋ ಗುರುದೇವ. ಶರಣರ ಋಣವ ತೀರಿಸಲಲ್ಲೋ ಹಾಸಿಸಿ ಬಂದೆನು ವಿಫಲವಾಯಿತು. ಆಶಿಸಿ ಬಂದೆನು ವಿಫಲವಾಯಿತು. ಗುರುಗಳ ದರ್ಶನ ದೊರಕದೆ ಹೋಯಿತೆ ಆ ಗುರುದೇವ. ಗುರುಗಳ ದರ್ಶನ ದೊರಕದೆ ಹೋಯಿತೆ ಸಂಗಮ. ಸಂಗಮ ಕೂಡಲ ಸಂಗಮ ದೇವ ಎಲ್ಲ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ ಎಲ್ಲ ಕೂಡಲ ಸಂಗಮ ದೇವ. ಲೀಲಾ ಲೀಲಾ ನಮ್ಮ ಪಟ್ಟಣವನ್ನು ಹುಡುಕಿದರು ಗುರುಗಳ ದರ್ಶನವೇ ಕಾಣುತ್ತಿಲ್ಲವಲ್ಲ. ಇದು ಹರಳಿನವರು ಬರ್ತಾರೆ. ಶರಣೋ ಬುದ್ಧಿ ಶರಣೋ. ಹರಳೆಯನವರೇ, ನಿಮಗೆ ಮಂಗಳವಾಗಲಿ, ಮೇಲಕ್ಕೆ ಹೇಳಿ. ಶರಣು ಬಸವಣ್ಣ ನಿಮಗೆ. ಶರಣು ಬಸವಣ್ಣ ನಿಮಗೆ. ಸಹಸ್ರ ವಂದನವಯ್ಯ ಬಸವಣ್ಣ. ಒಡೆಯ ಬಸವರು ನೀವು ಓರ್ವ ಮದಿಗ ನಾನು. ಒಡೆಯ ಬಸವರು ನೀವು ಓರ್ವ ಮದಿಗ ನಾನು. ನಾಯನ ಮಾಡಲಿ ಬಡವನು ನಾನಯ್ಯ. ನಾಯನ ಮಾಡಲಿ ಬಡವನು ನಾನಯ್ಯ. ಭಕ್ತಿ ಬಸವರು ನೀವು, ಮುಕ್ತಿ ಬಸವರು ನೀವು. ಭಕ್ತಿ ಬಸವರು ನೀವು, ಮುಕ್ತಿ ಬಸವರು ನೀವು. ನಾಯನ ಮಾಡಲಿ ಓರ್ವ ಮದಿಗ ನಾನು. ನಯನ ಮಾಡಲಿ ಓರ್ವ ಮದಿಗ ನಾನು. ಬಸವೇಶ ಬಸವಣ್ಣ ಬಸವೇಶ. ಶರಣೋ ಬುದ್ಧಿ ಶರಣು. ಸ್ವಾಮಿ ಬಸವರಾಜರೇ, ಬಸವಣ್ಣ ಏತಕ್ಕೋಸ್ಕರವಾಗಿ ನಮ್ಮ ಬೀದಿಗೆ ಬಂದಿರಿ? ತಾವೇ ಆಜ್ಞೆ ಮಾಡಿದ್ದರೆ ನಿಮ್ಮ ಆಸ್ಥಾನಕ್ಕೆ ನಾವೇ ಬರುತ್ತಿದ್ದವಲ್ಲ. ಹರಳೆಯನವರೇ, ನಮ್ಮ ಗುರುಗಳಾದ ಪರಜ್ಯೋತಿಯವರು ಗುರುವಾಗಿ ನಮ್ಮ ಅರಮನೆಗೆ ದಯಮಾಡಿಸಿರುವಂತೆ ನೀವು ಎಲ್ಲಿಯಾದರೂ ನಿಮ್ಮ ಕೇರಿಯಲ್ಲಿ ಸ್ವಾಮಿ. ನಮ್ಮ ಶರಣರನ್ನು ನೋಡಿದರೆ ಹರಳೆಯನವರೇ. ಸ್ವಾಮಿ, ಆ ಗುರುಗಳು ಯಾರೆಂದು ತಿಳಿಯದು. ಯಾರೋ ಒಬ್ಬ ಹುಟ್ಟು ಕುರುಬಿಯು ಕುಷ್ಠರೋಗದಿಂದ ಬಳಲುತ್ತಾ ನನ್ನ ಮನೆಗೆ ಬಂದರು. ಅವರನ್ನು ಸಂತೈಸಿ ನನ್ನ ಮನೆಯ ಹಿಂಬಾಗಿಲ ಜಗಲಿ ಮೇಲೆ ಕಳಿಸಿದನು. ಶಿವ ಶಿವ. ದೇವಿ, ಸ್ವಾಮಿ, ಗುರುವೇಣ ಸಮೀಪಕ್ಕೆ ಬೇಗ ಹೋಗೋಣ ನಡೆ. ತಡೀರಿ ಪ್ರಾಣೇಶ್ವರ. ಅದು ಅಲ್ಲಿ ನೋಡಿ. ಮಹಾಸ್ವಾಮಿ, ತಾವು ಬಂದಿರುವ ವಿಚಾರವನ್ನು ಹರಿಯದೆ ನಮ್ಮಿಂದ ಬಹಳ ಅಪರಾಧವಾಯಿತು. ನಮ್ಮ ಅಪರಾಧವನ್ನು ಮನ್ನಿಸಿ ಸ್ವಾಮಿ.
ಬನ್ನಿ ನಮ್ಮ ಅರಮನೆಗೆ ಹೋಗೋಣ. ಸ್ವಾಮಿ, ನಾವು ಧನ್ಯರಾದೆವು. ಪರಂಜ್ಯೋತಿ ಸ್ವರೂಪ, ನಮ್ಮ ತಪ್ಪನ್ನು ಮನ್ನಿಸಿ ನಮ್ಮ ಅರಮನೆಗೆ ದಯಮಾಡಿಸಬೇಕೆಂದು ಬೇಡಿಕೊಳ್ಳುವ ಪರಮಾತ್ಮ. ಪ್ರಾಣೇಶ್ವರ, ಚಿಂತೆ ಏಕೆ? ನೋಡಿ, ನಿಮ್ಮ ಹೆಗಲಿನ ಮೇಲೆ ಇರುವ ಈ ದ್ರೋತ್ರದಿಂದ ಪ್ರಾಣೇಶ್ವರ, ಇದು ಕೈಗಳಿಡಿದು ಎತ್ತುಕೊಂಡು ಹೋಗೋಣ. ಬನ್ನಿ ದೇವಿ, ಹಾಗೇ ಆಗಲಿ. ಶಿವ ಶಿವ ಪರಮಾತ್ಮ, ನೀಲ ಕೈಗಳನ್ನು ಹಿಡಿದು ಎತ್ತಿದರೆ ಕೈಗಳೇ ಬರುತ್ತಿರುವುದಲ್ಲ ನೀಲ, ಕೈಗಳೇ ಇನ್ನು ಇವರನ್ನು ಕರೆದುಕೊಂಡು ಹೋಗುವ ಬಗೆ ಹೇಗೆ ನೀಲ? ಇವರನ್ನು ಕರೆದುಕೊಂಡು ಹೋಗುವ ಹೀಗೇನು ಮಾಡುವುದು ಸ್ವಾಮಿ? ಈ ನಿಮ್ಮ ಹೆಗಲಿನ ಮೇಲೆ ಇರುವ ಈ ದ್ರೋತ್ರದಿಂದ ಅವರನ್ನು ಸುತ್ತಿಕೊಂಡು ತೆಗೆದುಕೊಂಡು ಹೋಗೋಣ. ನಡೆಯಿರಿ. ಹಾಗೇ ಆಗಲು ನೀಲ. ಪರಮಾತ್ಮ, ಪರೀಕ್ಷಿಸುವುದು ಸಾಲದೆ ಈ ನಿಮ್ಮ ನಿಜ ರೂಪವನ್ನು ತೋರಿಸಿ ನಮ್ಮನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವ ಪರಮಾತ್ಮ. ಮೆಚ್ಚಿದೆ ನಿಮ್ಮಯ ಭಕ್ತಿಗೆ ಮನದ ವ್ಯತೆಯ ಸಲ್ಲಿಸುವೆನು ನಿಮ್ಮಯ ಇಷ್ಟಾರ್ಥವ ಸಲ್ಲಿಸುವೆನು ನಿಮ್ಮಯ ಇಷ್ಟಾರ್ಥವ ಮನದೇ ಬಸವಣ್ಣ, ನೀಲಾಂಬಿಕೆ ನಿಮಗೆ ಮಂಗಳವಾಗಲಿ. ಪರಮಾತ್ಮ, ದೊರೆಯಲ್ಲಿ ನಿಮ್ಮ ರೂಪವನ್ನು ಅರಿತವರು ಯಾರಪ್ಪ? ಯಾವ ತರದಿಯನ್ನ ಪರೀಕ್ಷೆ
ಪರೀಕ್ಷಿಸಿದೆಯೋ ಯಾವ ತರದಿಯನ್ನ ಪರೀಕ್ಷಿಸಿದೆಯೋ ದೀನ ದಯಾಳಿನಿ ಪರಂಜ್ಯೋತಿ ಪರಂಜ್ಯೋತಿಯೇ ನಿಮ್ಮ ಚರಣವ ನಂಬಿಹೆ ದೇವಾ ದೇವಾ ಪರಂಜ್ಯೋತಿಯೇ ನಿಮ್ಮ ಚರಣವ ನಂಬಿಹೆ ಕರುಣಾಕರನೇ ದಯ ತೋರೋ ತಂದೆ ಕರುಣಾಕರನೇ ದಯ ತೋರೋ ಪರಂಜ್ಯೋತಿಯೇ ನಿಮ್ಮ ನಾಮಾಮೃತವ ಪರಂಜ್ಯೋತಿಯೇ ನಿಮ್ಮ ನಾಮಾಮೃತವ ಅನುದಿನ ಬರೆಸುವೆ ಕರೆಗೆ ದೊಡ್ಡೆಯ ಅನುದಿನ ಬರೆಸುವೆ ಕರೆಗೆ ದೊಡ್ಡೆಯ ಯಾವ ತರದಿಯನ್ನ ಪರೀಕ್ಷಿಸಿದೆಯೋ ದೀನ ದಯಾಳಿನಿ ಪರಂಜ್ಯೋತಿ ದೇವಾ ದೇವಾ ಪರಮಾತ್ಮ ಪರಂಜ್ಯೋತಿಯೇ ನಿಮ್ಮ ಚರಣವ ನಂಬಿಹೆ ದೇವಾ 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 ಪರಂಜ್ಯೋತಿಯೇ ನಿಮ್ಮ ಚರಣವ ನಂಬಿಹೆ ಕರುಣಾಕರನೇ ದಯ ತೋರೋ ತಂದೆ ಕರುಣಾಕರನೇ ದಯ ತೋರೋ ತಂದೆ ಪರಂಜ್ಯೋತಿಯೇ ನಿಮ್ಮ ನಾಮಾಮೃತವ ಪರಂಜ್ಯೋತಿಯೇ ನಿಮ್ಮ ನಾಮಾಮೃತವ ಅನುದಿನ ಬರೆಸುವೆ ಕರೆಗೆ ದೊಡ್ಡೆಯ ಯಾವ ತರದಿಯನ್ನ ಪರೀಕ್ಷಿಸಿದೆಯೋ ದೀನ ದಯಾಳಿನಿ ಪರಂಜ್ಯೋತಿ ದೇವಾ ಗುರುದೇವಾ ಪರಮಾತ್ಮ ಪರಂಜ್ಯೋತಿ ನಮ್ಮ ಅಪರಾಧವನ್ನು ಮನ್ನಿಸಿ ನಮ್ಮನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳು ಪರಮಾತ್ಮ. ಬಸವಣ್ಣ, ನೀಲಾಂಬಿಕೆ ನಿಮಗೆ ಮಂಗಳವಾಗಲಿ. ಇದಕ್ಕೆ ಕೇಳಿ ಬಸವಣ್ಣ, ನೀಲಾಂಬಿಕೆ ಕಲ್ಯಾಣ ಪಟ್ಟಣದ ಜಂಗಮರು ಯಾರು ಕಾಣುತ್ತಿಲ್ಲವಲ್ಲ, ಕಾರಣವೇನು? ಪರಮಾತ್ಮ, ತಮಗೆ ತಿಳಿಯದ ವಿಚಾರವೇನಿರು ಪರಮಾತ್ಮ. ನಾವು ನಿಮ್ಮನ್ನು ಹೆಗಲ ಮೇಲೆ ಒತ್ತು ತರುತ್ತಿರುವಾಗ ಅದನ್ನು ನೋಡಿ ಶರಣು ಅಸಹ್ಯಪಟ್ಟು ನದಿ ತೀರಕ್ಕೆ ಸ್ನಾನಕ್ಕೆ ಹೊರಟಿರು ಪರಮಾತ್ಮ. ಏನು ಆ ಜಂಗಮಯಗಳು ನನ್ನನ್ನು ಜರಿದು ಅಸಹ್ಯಪಟ್ಟು ಸ್ನಾನಕ್ಕಾಗಿ ಹೋಗಿರುವರೇ? ಹೌದು ಪರಮಾತ್ಮ. ಎಲ್ಲಿಗೆ ಹೋದರು ಜಂಗಮರು? ಬಸವಣ್ಣನೇ ತಂದನು ತಾನು ಮರೆತಿಹನು. ಬಸವಣ್ಣ, ನೀಲಾಂಬಿಕೆ
ಬಸವಣ್ಣ, ನೀಲಾಂಬಿಕೆ, ಗುರುದೇವ, ಆ ಜಂಗಮಯ್ಯಗಳು ನನ್ನನ್ನು ಜರಿದು ಅಸಹ್ಯ ಪಟ್ಟು ಸ್ಥಾನಕ್ಕಾಗಿ ಹೋಗಿರುವರೆ. ಹೋಗಲಿ ಹೋಗಲಿ, ಅದೋ ನೋಡಿರಿ, ಅವರೇ ಬರುತ್ತಿರುವರು. ಜಂಗಮಯ್ಯಗಳೇ, ನೀವು ಯಾವ ಲಿಂಗವನ್ನು ಪೂಜಿಸುತ್ತಿರುವಿರಿ? ಅವಿವೇಕಗಳೇ, ಪರಮೇಶ್ವರನೆಂಬ ವಸ್ತುವನ್ನು ಅರಿವು ಮಾಡಿಕೊಳ್ಳದೆ ಮರೆತು ಮಗ್ನರಾಗಿರುವ ನಿಮಗೆ ಈ ಲಿಂಗದ ಮಹಿಮೆಯಾದರೂ ಗೊತ್ತೇ? ತೆಗೆದುಕೊಳ್ಳಿರಿ ಈ ಲಿಂಗವನ್ನು. ಈ ಲಿಂಗವನ್ನು ಧರಿಸಿ ಸುಖವಾಗಿ ಜೀವನ ಸಾಗಿಸಿ. ನಿಮಗೆ ಮಂಗಳವಾಗಲಿ. ನೀವಿನ್ನೂ ಹೋಗಿ ಬಂದಿರಿ. ಗುರುದೇವ, ನಿಮ್ಮಲ್ಲಿರುವ ರಾಜಪ್ಪಾಜಿ ಚನ್ನಾದಮ್ಮನನ್ನು ನನ್ನ ಶಿಷ್ಯರನ್ನಾಗಿ ಕಳಿಸಿಕೊಡುವಿರಾ? ತಮ್ಮ ಅಪ್ಪಣೆಯಂತೆ ನಮ್ಮ ಮಕ್ಕಳನ್ನು ಕಳಿಸಿಕೊಡರು. ನಮ್ಮನ್ನು ಕೃತಾರ್ಥನಾಗಿ ಮಾಡಬೇಕೆಂದು ಬೇಡಿಕೊಳ್ಳುವೆ ಪರಮಾತ್ಮ. ಬಸವಣ್ಣ, ನಿಮಗೆ ಮಂಗಳವಾಗಲಿ. ನಾವಿನ್ನೂ ಬರುತ್ತೇವೆ. ಹಾಗೆ ಆಗಲಿ ಮಕ್ಕಳೇ, ಪರಮಾತ್ಮ. ನಡೆಯಿರಿ, ಹೋಗೋಣ. ಕರುಣಿಸಿ ಕಾಪಾಡಯ್ಯ ಗುರುವೇ, ಕರುಣಿಸಿ ಕಾಪಾಡಯ್ಯ. ಕಂದಾಯ ದೊಡೆಯ ಕರುಣೆಯ ತೊರೆಯ ಕರುಣಿಸಿ ಕಾಪಾಡಯ್ಯ ಗುರುವೇ, ಕರುಣಿಸಿ ಕಾಪಾಡಯ್ಯ. ತಂದೆಯು ನೀನೇ, ತಾಯಿಯು ನೀನೇ, ತಂದೆಯು ನೀವೇ, ತಾಯಿಯು ನೀವೇ, ಬಂಧುವು ನೀವೇ, ಬಳಗವು ನೀವೇ. ಕಂದಾಯ ದೊಡೆಯ ಕರುಣೆಯ ತೊರೆಯ ಕರುಣಿಸಿ ಕಾಪಾಡೆಯ ಗುರುವೇ, ಕರುಣಿಸಿ ಕಾಪಾಡೆಯ ಗುರುವೇ, ಗುರುದೇವಾ. ಮಹಾಸ್ವಾಮಿ, ನಾನು ನಿಮ್ಮ ಶಿಷ್ಯನಾಗಿ ಬರಲು ಬೇಡಿಕೊಳ್ಳುತ್ತಿರುವೆ. ಅಯ್ಯ ಬಾಚಿ ಬಸವಣ್ಣ, ನಿನ್ನನ್ನು ನನ್ನ ಶಿಷ್ಯರನ್ನಾಗಿ ಸ್ವೀಕರಿಸಬೇಕಾದರೆ ನಿಡಘಟ್ಟ ಗ್ರಾಮದಲ್ಲಿರುವ ಲಿಂಗರಾಜಮ್ಮನ 7ನೇ ಗರ್ಭದಲ್ಲಿ ಜನಿಸು. ಹಾಗೂ ನಾನು ನಿನ್ನಲ್ಲಿಗೆ ಬಂದು ನಿನ್ನನ್ನು ನನ್ನ ಶಿಷ್ಯರನ್ನಾಗಿ ನಾನು ಸ್ವೀಕರಿಸುತ್ತೇನೆ. ಈಗಲೇ ಲಿಂಗರಾಜನಮ್ಮನ 7ನೇ ಗರ್ಭದಲ್ಲಿ ಜನಿಸುತ್ತಿರುವೆ. ಮಂಟೇಶ್ವರಪಾದ ಮುಖೇನೆ, ಸಿದ್ದಪ್ಪಾದಿ ಪಾದ ಮುಖೇನೆ, ನಾಗಪಾದಿ ಪಾದ ಮುಖೇನೆ. ಗೆಳೆಯ, ಬಿಡುವನಂತಾಗುವ ಚೆಂಡನ್ನು ಗೆಳೆಯ ಬಿಡು ಆ ಗೋಲಿಯನ್ನು. ಹುಡುಗರೇ, ನೀವು ಆಡುತ್ತಿರುವ ಆಟವು ನನಗೆ ಬಹಳ ಇಷ್ಟವಾಗಿದೆ. ನಾನು ನಿಮ್ಮೊಡನೆ ಆಡಬಹುದೇ? ಓಹೋ, ಅದಕ್ಕೇನಂತೆ, ಬಾ ನೀನು ನಮ್ಮೊಡನೆ ಆಟವನ್ನಾಡು. ಆಗಬಹುದು.
ಇಲ್ಲೇ ನಿಲ್ಲು. ನಮ್ಮ ಆಟ ಸಾಮಾನುಗಳನ್ನು ಗೆದ್ದುಕೊಂಡು ಹೋಗುತ್ತಿರುವೆಯಾ? ನಮ್ಮ ಆಟ ಸಾಮಾನುಗಳನ್ನು ಕೊಟ್ಟು ಹೋದರೆ ಸಮ, ಇಲ್ಲವಾದರೆ ನಮ್ಮ ಹಿರಿಯರನ್ನು ಕೂಗುತ್ತೇವೆ. ಏನು, ನಾನು ಗೆದ್ದಿರುವ ಆಟ ಸಾಮಾನುಗಳನ್ನು ಹಿಂದಿರಿಸಿ ಕೊಡಬೇಕೆ? ಕೊಡದೆ ಹೋದರೆ ನಿಮ್ಮ ಹಿರಿಯರನ್ನು ಕೂಗುತ್ತೀರಿ, ಕೂಗಿರಿ, ಅವರನ್ನು ಕೂಡ ನೋಡಿಕೊಂಡೇ ಹೋಗುತ್ತೇನೆ. ಅಪ್ಪಾಜಿ ಅಪ್ಪಾಜಿ ಬೇಗ ಬನ್ನಿ. ಬಲೆ ಬಲೆ ಗಾಳಿ ಬರ್ತೈತೆ, ಬಲೆ ಬಲೆ ಗಾಳಿ, ಬಲೆ ಬಲೆ ಗಾಳಿ ಬರ್ತೈತೆ ನೋಡಿ, ಬಲೆ ಬಲೆ ಗಾಳಿ, ಮಾಯಗಾರ ಗಾಳಿ ಮಂತ್ರಗಾರ ನೋಡಿ, ಮಾಯಗಾರ ಗಾಳಿ ಮಂತ್ರಗಾರ ನೋಡಿ, ಜಗವೆಲ್ಲ ಮೆಚ್ಚು ಮಾಯಗಾರ ಬಲೆ ಬಲೆ ಗಾಳಿ ನೋಡಿ, ಬಲೆ ಬಲೆ ಗಾಳಿ, ಕನಸಿನಲ್ಲೂ ಕಾಣದ ಮನಸ್ಸಿನಲ್ಲೂ ನೋಡದ, ಮನಸ್ಸಿನಲ್ಲೂ ಕಾಣದ ಕನಸಿನಲ್ಲೂ ನೋಡದ, ಜಗವೆಲ್ಲ ಮೆಚ್ಚುವಂತ ಮಾಯಗಾರ ಗಾಳಿ, ಬಲೆ ಬಲೆ ಗಾಳಿ ನೋಡಿ, ಬಲೆ ಬಲೆ ಗಾಳಿ. ಮಕ್ಕಳೇ, ಏನಾಯಿತು? ಏತಕ್ಕಾಗಿ ಹೇಳುತ್ತಾ ಬರ್ತಿರುವಿರಿ? ಅಪ್ಪಾಜಿ, ಈ ಬಾಲ ಸನ್ಯಾಸಿಯು ನಮ್ಮ ಆಟ ಸಾಮಾನುಗಳನ್ನು ಗೆದ್ದುಕೊಂಡು ಹೋಗುತ್ತಿರುವನು, ನಮಗೆ ಈಸಿ ಕೊಡಿ. ಏನು, ಈ ಬಾಲ ಸನ್ಯಾಸಿಯು ನಿಮ್ಮ ಆಟದ ಸಾಮಾನುಗಳನ್ನು ಕಿತ್ತುಕೊಂಡು ಹೋಗುತ್ತಿರುವನೆ? ಏ ಬಾಲ ಸನ್ಯಾಸಿ, ನಾನು ಯಾರು ಮುಂದನ್ನು ಅರಿಯದೆ ನಮ್ಮ ಮಕ್ಕಳ ಆಟದ ಸಾಮಾನುಗಳನ್ನು ಗೆದ್ದುಕೊಂಡು ಹೋಗುತ್ತಿರುವೆಯಾ? ನಾನೆಂದರೆ ಹತ್ತೂರಿನ ಜನರು ಗಡಗಡನೆ ನಡುಗುವರು. ಹೀಗಿರುವಾಗ ನಮ್ಮ ಮಕ್ಕಳ ಆಟದ ಸಾಮಾನುಗಳನ್ನು ಎತ್ತಿಕೊಂಡು ಹೋಗುವಷ್ಟು ಸೊಕ್ಕೇನೋ ನಿನಗೆ? ಮಕ್ಕಳ ಆಟದ ಸಾಮಾನುಗಳನ್ನು ಕೊಡುವೆಯೋ ಇಲ್ಲವೋ? ಕೊಡುವುದಿಲ್ಲ. ಏನು, ಕೊಡುವುದಿಲ್ಲವೇ? ಹಾಗಾದರೆ ಕೇಳು, ನಾನು ಒಂದು ಮೋಡಿಯನ್ನು ಹಾಕುತ್ತೇನೆ. ಈ ಮೋಡಿಯಲ್ಲಿ ನೀನೇನಾದರೂ ಗೆದ್ದರೆ ನನ್ನ ಜೀವ ಇರುವ ತನಕ ನಾನು ನಿನ್ನ ದಾಸನಾಗುತ್ತೇನೆ. ಒಂದು ವೇಳೆ ನೀನೇನಾದರೂ ಸೋತರೆ ನಿನ್ನ ಜೀವ ಇರುವ ತನಕ ನನ್ನ ದಾಸನಾಗಬೇಕು. ಇದಕ್ಕೆ ಒಪ್ಪಿಗೆ? ಅಯ್ಯ ಮೋಡಿಗಾರರೇ, ನನಗೆ ಬಹುದಿನಗಳಿಂದ ಮೋಡಿ ಎಂದರೆ ಬಹಳ ಪ್ರೀತಿ. ನಮ್ಮ ಗುರು ಪರಂಜ್ಯೋತಿ ಆಶೀರ್ವಾದದಿಂದ ಎತ್ತಲು ಸಿದ್ಧನಾಗಿರುವೆ. ಹೂಡುವರಂತಾಗಿ ನಮ್ಮ ಮೋಡಿಯನ್ನು. ಇಲ್ಲೋಡಿ ನೋಡಿ ಸ್ವಾಮಿ, ಇದು ಬಿಳಿಗಿನ ರಂಗನ ಬೆಟ್ಟದಿಂದ ತಂದಂತಹ ಗಜನಿಂಬೆ ಹಣ್ಣು. ಇಲ್ಲಿದೆ ನೋಡಿ ಸ್ವಾಮಿ ಕೊಡಗಿನ ಕರಿಕೋಳಿ ಮೊಟ್ಟೆ. ಇಲ್ಲಿದೆ ನೋಡಿ ಸ್ವಾಮಿ ಇದು ಮಲಯಾಳಿ ಮಹಾಕಾಳಿ ಕಟ್ಟು. ಅರೆ 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 ಇಲ್ಲಿದೆ ನೋಡಿ ಸ್ವಾಮಿ ಇದು ಕಾಳಿಂಗ ಗಡ್ಡ ಸರ್ಪ. ಇದು ಕಾಳಿಂಗ ಗುಹೆಯಲ್ಲಿತ್ತು. ಇವೆಲ್ಲವನ್ನು ಸೇರಿಸಿ ಮೋಡಿಯನ್ನು ಹಾಕುತ್ತೇನೆ. ಅಬಬಾ ದೂರ ದೂರ, ಅಬಬಾ ದೂರ ಬರ, ದೂರ ದೂರ, ಅಬಬಾ ದೂರ ಬರ. ಆವಿಗುಂಟು ಕಂದಲ್ಲಿ ಬಿದ್ದವು,
ಬಾಲಸನ್ಯಾಸಿ ಎತ್ತ ಈ ಮೋಡಿಯನ್ನು. ಕರುಣಿಸಿ ಕಾಪಾಡು ಗುರುದೇವನೇ, ಕರುಣಿಸಿ ಕಾಪಾಡು ಗುರುದೇವನೇ. ಓಂ ಭೀಮ್. ನಿನ್ನನ್ನು ಭಜಿಸುವೆ ಮನ್ನಿಸಿ ಕೋರೆಯೋ, ನಿನ್ನನ್ನು ಭಜಿಸುವೆ ಮನ್ನಿಸಿ ಕೋರೆಯೋ, ಕೈ ಬಿಡದೆ ಸಲಹಯ್ಯ ಚಿನ್ಮಯ ರೂಪನೇ. ಕೈ ಬಿಡದೆ ಸಲಹಯ್ಯ ಚಿನ್ಮಯ ರೂಪನೇ, ಕರುಣಿಸಿ ಕಾಪಾಡು ಗುರುದೇವನೇ. ನಿನ್ನನ್ನು ಭಜಿಸುವೆ ಮನ್ನಿಸಿ ಕೋರೆಯೋ, ನಿನ್ನನ್ನು ಭಜಿಸುವೆ ಮನ್ನಿಸಿ ಕೋರೆಯೋ, ಕೈ ಬಿಡದೆ ಸಲಹಯ್ಯ ಚಿನ್ಮಯ ರೂಪನೇ, ಕಾಪಾಡು ಗುರುದೇವನೇ, ಗುರುದೇವನೇ, ಗುರುದೇವನೇ. ಎತ್ತ ಈ ಮೋಡಿಯನ್ನು. ಜೈ ಗುರುದೇವ. ಅಬ್ಬಬ್ಬಾ, ಅಯ್ಯ ಮೋಡಿಗಾರರೇ, ನೀವು ಹೂಡಿರುವಂತ ಮೋಡಿಯನ್ನು ನಮ್ಮ ಗುರು ಪರಂಜ್ಯೋತಿ ಆಶೀರ್ವಾದದಿಂದ ಎತ್ತಿರುವೆನು. ಈಗ ನಾನೊಂದು ಮೋಡಿಯನ್ನು ಹಾಕುತ್ತೇನೆ, ಅದನ್ನು ನೀವು ಎತ್ತಿದ್ದೇ ಆದರೆ ನಿಮ್ಮ ಹುಡುಗರ ಆಟ ಸಾಮಾನು ಹಿಂದಿರಿಸಿ ಕೊಡುತ್ತೇನೆ. ಇದಕ್ಕೆ ನೀವು ಒಪ್ಪುವಿರಾ? ಏನು ಈ ಮೋಡಿಗಾರನಿಗೆ ಮೋಡಿ ಹಾಕುವೆಯಾ? ಅದೇಗ ಹಾಕುವೆ, ಹಾಕೋ ನೋಡೋಣ. ಅಬ್ಬಬ್ಬಾ, ಈ ನನ್ನ ಮೋಡಿಯನ್ನು ಹತ್ತೂರಿನ ಜನರು ಯಾರೂ ಎತ್ತಿರಲಿಲ್ಲ, ಈ ಬಾಲಸನ್ಯಾಸಿ ಎತ್ತಿ ಬಿಟ್ಟನಲ್ಲ. ಇರಲಿ ಇರಲಿ, ಹಾಕೋ ಮೋಡಿಯನ್ನು. ಜೈ ಗುರುದೇವ. ಎತ್ತುವಂತ ನಾವು ಈ ಮೋಡಿ. ಈ ಮೋಡಿಯನ್ನು ಹೇಗೆ ಎತ್ತಿ ಬಿಡಬೇಕೆಂದು ನೋಡುತ್ತಿರೋ. ಏನ್ ಹಿಂಗಿಷ್ಟೊಂದು? ಓಂ ಭೀಮ್ ಫಟ್ ಸ್ವಾಹ. ಓ ಅಪ್ಪಾಜಿ ಅಪ್ಪಾಜಿ. ರಾಜಪ್ಪಾಜಿ, ನಮ್ಮನ್ನು ಬಿಟ್ಟು ಏಕಾಂಗಿಯಾಗಿ ಇಷ್ಟು ದೂರ ಬರಬಹುದೇ? ಇಲ್ಲಿ ಬಿದ್ದಿರೋರು ಯಾರು? ಗುರುದೇವ ಗುರುದೇವ, ಇವರು ತಮ್ಮ ಶಿಷ್ಯರೆಂದು ಅರಿಯದೆ ಮೋಡಿಯನ್ನು ಹೂಡಿ ನನ್ನ ಸ್ಥಿತಿ ಹೀಗಾಯಿತು. ನಮ್ಮ ಮಕ್ಕಳ ಆಟದ ಸಾಮಾನುಗಳಿಂದರಿಸಿ ನಮ್ಮನ್ನು ಮನ್ನಿಸಬೇಕೆಂದು ಇದೋ ಬೇಡಿಕೊಳ್ಳುವೆನು ದೇವ, ಬೇಡಿಕೊಳ್ಳುವೆನು. ಮೋಡಿಗಾರರೇ, ದೇವ, ನಿಮ್ಮ ಮಾತುಗಳನ್ನು ಕೇಳಿ ನಮಗೆ ಕನಿಕರವು ತೋರುತ್ತಿರುವುದು. ರಾಜಪ್ಪಾಜಿ, ಇವರಿಗೆ ನಮ್ಮ ಮಹಿಮೆಯೂ ತಿಳಿದಿದೆ. ನಿನ್ನಲ್ಲಿರುವ ವಸ್ತುಗಳನ್ನು ಇವರಿಗೆ ಹಿಂತಿರುಗಿಸಿಬಿಡು. ಮೋಡಿಗಾರರೇ, ಇನ್ನು ಮುಂದೆ ನಮ್ಮನ್ನು ಪೂಜಿಸಿಕೊಂಡು ಸುಖವಾಗಿ ಜೀವನ ಸಾಗಿಸಿ. ಎಲ್ಲರಿಗೂ ಮಂಗಳವಾಗಲಿ. ಧನ್ಯನಾದ. ಬಾರೇ ಬಾ ಪ್ರಿಯೇ ಆನಂದದಿ ನಲಿಯುವ ಬಾ, ಬಾರೇ ಬಾ ಪ್ರಿಯೇ, ಬಾ ಪ್ರಿಯೇ. ಬಾರೇ ಬಾ ಪ್ರಿಯೇ ಆನಂದದಿ ನಲಿಯುವ ನಾವು, ಬಾರೇ ಬಾ ಪ್ರಿಯೇ, ಬಾ ಪ್ರಿಯೇ.
ಸಂತೋಷದ ಸಮಾಚಾರ. ಕಲ್ಯಾಣಿ, ನಿನ್ನಂತಹ ಸುಂದರ ಕೋಮಲೆಯನ್ನು ಕೈ ಹಿಡಿದ ನಾನೇ ಭಾಗ್ಯಶಾಲಿಯಲ್ಲವೇ? ಹೌದು ಸ್ವಾಮಿ. ಅದು ಮಾತವಾಗಿರಲಿ ಕಲ್ಯಾಣಿ. ಕಲ್ಯಾಣಿ, ನನ್ನ ಮುದ್ದು ಮಗಳಾದ ದೊಡ್ಡಮ್ಮ ತಾಯಿಯನ್ನು ಕರೆದುಕೊಂಡು ಬಾ. ಹಾಗೆ ಆಗಲಿ ಪರಮಾತ್ಮ. ಸ್ವಾಮಿ, ಇದು ನಮ್ಮ ಮಗಳನ್ನು ಕರೆದುಕೊಂಡು ಬಂದಿರುವನು. ಕಲ್ಯಾಣಿ, ನನ್ನ ಮಗಳ ಮುಖವನ್ನು ನೋಡಿ ನನಗೆ ಪರಮಾನಂದವಾಗುತ್ತಿರುವುದು. ನಮಗೆ ಇರುವುದು ಒಬ್ಬಳೇ ಮಗಳು. ಇವಳ ಯೋಗಕ್ಷೇಮವು ನಿನ್ನದಾಗಿರಲಿ. ಹಾಗೆ ಆಗಲಿ ಸ್ವಾಮಿ. ಇವಳ ಯೋಗಕ್ಷೇಮದ ಮುಂದೆ ನನಗೆ ಯಾವುದೂ ಬೇಡ ಪ್ರಿಯ. ಅದೋ ನೋಡು, ಯಾರೋ ಜಂಗುಮರು ಬರುವಂತೆ ಕಾಣುತ್ತಿರುವುದು. ಅವರನ್ನು ನೀನು ಸತ್ಕರಿಸು. ನಾನು ನನ್ನ ಕಾರ್ಯನಿಮಿತ್ತವಾಗಿ ಹೋಗಿ ಬರುವೆನು. ಹಾಗೆ ಆಗ್ಲಿ ಪ್ರಿಯ. ಭವತಿ ಭಿಕ್ಷಾ ದೇಹಿ ಧರ್ಮಗುರು ಕೋರೆಂಡಿ ಭಿಕ್ಷಾ ಪರಂಜ್ಯೋತಿ ಭಿಕ್ಷಾ. ಇದೇ ತಾಂಡವ ಮಾಡಿ ದೀನರ ನರಿತು ದೀನರಾದ ಶಿವಜಿಂಗವರಿಗೆ ಭವತಿ ಭಿಕ್ಷಾ ದೇಹಿ ಧರ್ಮಗುರು ಕೋರೆಂಡಿ ಭಿಕ್ಷಾ ಪರಂಜ್ಯೋತಿ ಭಿಕ್ಷಾ. ದಾನವ ಮಾಡಿ ದೀನರ ನರಿತು ದೀನರಾದ ಶಿವಜಿಂಗವರಿಗೆ ಇಟ್ಟಿದು ಅಳಿಯುವುದು ಕೊಟ್ಟಿದು ಉಳಿಯುವುದು. ಇಟ್ಟಿದು ಅಳಿಯುವುದು ಕೊಟ್ಟಿದು ಉಳಿಯುವುದು ದೀನರಾದಾಯಿ ಶಿವಜಂಗಮರಿಗೆ. ದೀನರಾದಾಯಿ ಶಿವಜಂಗಮರಿಗೆ ದಾನವ ಮಾಡಿ ದೀನರ ನರಿತು ದೀನರಾದ ಭವತಿ ಭಿಕ್ಷಾ ದೇಹಿ ಧರ್ಮಗುರು ಕೋರೆಂಡಿ ಭಿಕ್ಷಾ ಪರಂಜ್ಯೋತಿ ಭಿಕ್ಷಾ. ಇದೇನು ಯಾರು ಕೊರೋನಕ್ಕಾಗಿ ಬಂದಂತೆ ಕಾಣುತ್ತಿರುವುದಿಲ್ಲ? ಪೂಜ್ಯರೇ, ಇವರ ಮುಖವನ್ನು ನೋಡುತ್ತಿದ್ದರೆ ಭಿಕ್ಷೆಗಾಗಿ ಬಂದಂತೆ ಕಾಣುತ್ತಿರುವಲ್ಲ. ಇರಲಿ, ಇದು ಈ ಮುತ್ತು ರತ್ನಗಳನ್ನು ಸ್ವೀಕರಿಸಿ ಪೂಜ್ಯರೇ. ಮಗಳೇ, ನೀನು ತಂದಿರುವಂತಹ ಮುತ್ತು ರತ್ನಗಳು ನನ್ನ ಮಠದ ಮುಗ್ಗುಲು ಜೋಳಗಳು. ನಾನು ಇದಕ್ಕಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಾದರೆ ಮತ್ತೆ ಏತಕ್ಕಾಗಿ ಬಂದಿರುವೆ? ಮಗಳೇ, ನಾನು ಆ ಭಿಕ್ಷೆಯನ್ನು ಕೇಳಿದರೆ ನೀನು ಮರುಗುವುದಿಲ್ಲವೇ? ಇಲ್ಲ, ಅದೇನೆಂಬುದನ್ನು ತಿಳಿಸುವರಾಗಿ. ಮಗಳೇ, ನಾನು ನಿನ್ನ ಈ ಪುತ್ರಿಯನ್ನು ಬೇಡಲು ಬಂದಿರುವೆ. ಇದೇನು ಆಶ್ಚರ್ಯ! ಕೆಟ್ಟ ಮಕ್ಕಳನ್ನು ಯಾರಾದರೂ ದಾನವಾಗಿ ಕೊಡುವರೆ. ಈ ಸಮಯದಲ್ಲಿ ನನ್ನ ಪ್ರಾಣೇಶ್ವರನು ಇಲ್ಲವಲ್ಲ. ಶಿವ ಶಿವ, ಈ ಮಾತನ್ನು ನಾನು ಕೇಳಿದಾನು. ನನ್ನ ಮಗಳನ್ನು ನಾನು ದಾನವಾಗಿ ನೀಡಲಾರನು ಪೂಜ್ಯರೇ. ಮಗಳೇ, ಆ ಮಗುವೊಂದು ನನ್ನ ಮಗುವೊಂದು ಹೇಗೆ ಬಿಗುತ್ತಿರುವೆ? ಅವಳನ್ನು ಒಂದೇ ಮನಸ್ಸಿಂದ ಎತ್ತಿ ಈ ನನ್ನ ಮುತ್ತಿನ ಜೋಳಿಗೆಗೆ ಹಾಕಿಬಿಡು. ಇಲ್ಲ, ಇದೆಂದಿಗೂ ಸಾಧ್ಯವಿಲ್ಲ. ನನ್ನ ಮಗಳನ್ನು ನಾನು ಮಾತ್ರ ನೀಡುವುದಿಲ್ಲ. ಕಲ್ಯಾಣಮ್ಮ, ಆ ಮಗುವು ನನ್ನ ಮಗುವೊಂದು ಹೇಗೆ ಬಿಗುತ್ತಿರುವೆ? ಖಂಡಿತವಾಗಿಯೂ ಅವಳು ನಿನ್ನ ಮಗಳೆಲ್ಲ. ಈ ಲೋಕ ಕಲ್ಯಾಣಕ್ಕಾಗಿ ಅವತರಿಸಿದ ಆದಿಶಕ್ತಿಯೇ ಇವಳು. ಅವಳನ್ನು ನೀನು ದಾನ ಮಾಡಿಬಿಡು. ಇಲ್ಲ, ಇದೆಂದಿಗೂ ಸಾಧ್ಯವಿಲ್ಲ. ನನ್ನ ಪ್ರಾಣೇಶ್ವರನು ಸಹ ಈ ಸಮಯದಲ್ಲಿಲ್ಲ. ನಾನು ನನ್ನ ಮಗಳನ್ನು ದಾನವಾಗಿ ನೀಡಲಾರನು. ಏನು ಕೊಡುವುದಿಲ್ಲವೇ? ಇಲ್ಲ, ಕೊಡುವುದಿಲ್ಲ. ಕೊಡುವುದಿಲ್ಲವೇ? ಕೊಡುವುದಿಲ್ಲ. ಕೊಡುವುದಿಲ್ಲವೆಂದರೆ ಬಿಡುವರು ಯಾರು? ಹಾಗಾದರೆ ಅನುಭವಿಸು ನೀಚಳೆ. ಮಗಳೇ, ಇದೇನು ಆಶ್ಚರ್ಯ! ಕುಮಾರಿ, ಈ ಸಮಯದಲ್ಲಿ ನನ್ನ ಪ್ರಾಣೇಶ್ವರನು ಸಹ ಇಲ್ಲವಲ್ಲ. ಕುಮಾರಿ, ಹೇಳು ಮಗಳೇ. ಕಲ್ಯಾಣಿ, ಏನಾಗಿತ್ತು ನನ್ನ ಮಗಳಿಗೆ ಈ ರೀತಿ ಮಲಗಲು ಕಾರಣವೇನು? ಪ್ರಾಣೇಶ್ವರ, ಏನೆಂದು ಹೇಳಿ? ಯಾರೋ ಜಂಗಮರು ಬಂದು ಕೋರಿಣಿಗಾಗಿ ನನ್ನ ಮಗಳನ್ನು ದಾನವಾಗಿ ಕೇಳಿದರು. ಕೊಡುವುದಿಲ್ಲ ಎಂದು ಹೇಳಿದ ತಕ್ಷಣ ಏನೋ ಬೂದಿಯನ್ನು ಎರಚಿ ಹೊರಟು ಹೋದರು ಸ್ವಾಮಿ. ಹಾ ಭಗವಂತ, ಕೆಟ್ಟನು.
ಹೇ ಪರಂಜ್ಯೋತಿ ಮಂಟೇದಲಿಂಗ ಎದೆ ಭಗವಂತ ನಿರಾಸೆ ಕಂದ ದೊಡ್ಡಮ್ಮ ತಾಯಿ ದೊಡ್ಡಮ್ಮ ತಾಯಿ ಮಗಳೇ ನಿನ್ನನ್ನು ತೊರೆದು ನಾನು ಪ್ರಾಣೇಶ್ವರ ಮಗಳೇ ನಿನ್ನನ್ನು ತೊರೆದು ನಾನು ಬಾಳುವುದೆಂದು ಈ ದರೆಯೊಳಗೆ ದೊಡ್ಡಮ್ಮ ಮಗಳೇ ಕಂದ ಬಾಳುವುದೆಂದು ಈ ದರೆಯೊಳಗೆ ಆಗಿದೆ ಹಾ ಮಗಳೇ ದೊಡ್ಡಮ್ಮ ಗುರುವಿನ ಸಾಪಕ್ಕೆ ಗುರಿಯಾದಯ ಮಗಳೇ ಹೇ ಪರಂಜ್ಯೋತಿ ಗುರುವಿನ ಸಾಪಕ್ಕೆ ಗುರಿಯಾದಯ ಮಗಳೇ ನಮ್ಮನು ತೊರೆದು ಪರಲೋಕ ನಮ್ಮನು ತೊರೆದು ಪರಲೋಕ ಹಾಗಿದೆ ಕೊಡುವುದು ನೀನೇ ಕೊಲ್ಲುವುದು ನೀನೇ ಹೇ ಭಗವಂತ ಕೊಡುವುದು ನೀನೇ ಕೊಲ್ಲುವುದು ನೀನೇ ಆಡಿಸಿ ನಗಿಸಿ ಏಕೆ ಕಾಡಿಸುವೆ ಪರಂಜ್ಯೋತಿ ವಿಜಯಗಳಿಗೆಯ ಆಡಿಸಿ ನಗಿಸಿ ಏಕೆ ಕಾಡಿಸುವೆ ಆಗಿದೆ ಹೇ ಮಗಳೇ ದೊಡ್ಡಮ್ಮ ಬಹು ವರ್ಷಗಳಿಂದಲೂ ಮಕ್ಕಳಿಲ್ಲದೆ ನಮಗೆ ಪರಿತಪಿಸುತ್ತಿದ್ದ ನಮಗೆ ಪಾರ್ವತಿ ಪರಮೇಶ್ವರರ ಕೃಪಾ ಕಟಾಕ್ಷರದಿಂದ ನಿನ್ನನ್ನು ಪಡೆದು ಈ ದಿನ ಕಳೆದುಕೊಂಡೆವಲ್ಲ ಮಗಳೇ ಹಾ ದೊಡ್ಡಮ್ಮ ಮಗಳೇ ಹೇಳು ಮಗಳು ಸ್ವಾಮಿ ನಮ್ಮ ಕುಮಾರಿ ಇಲ್ಲದೆ ನಾವು ಜೀವಿಸುವುದಾದ್ರೂ ಹೇಗೆ ಈ ನಮ್ಮ ಕಂದನನ್ನು ಬಿಟ್ಟು ಬಾಳುವುದಾದ್ರೂ ಹೇಗೆ ಸ್ವಾಮಿ ಕಲ್ಯಾಣಿ ನಾವು ಎಷ್ಟೇ ಬಾರಿ ಚಿಂತಿಸಿದರೂ ಪರಲೋಕಕ್ಕೆ ಹೋದ ಮಗಳು ಮತ್ತೆ ಬಾರಳು ನಮ್ಮ ಮಗುವನ್ನು ಎತ್ತಿಕೊಂಡು ಹೋಗಿ ಶವ ಸಂಸ್ಕಾರವನ್ನು ಮಾಡಿ ಬರೋಣ ನಡೆಯಿರಿ ಇಟ್ಕೋ ಮಗಳು.
ಮಗಳೇ ಕುಮಾರಿ ಮಗಳೇ, ಅತಿ ಪ್ರೀತಿಯಿಂದ ಮುದ್ದಾಗಿ ಸಾಕಿದ ಈ ಕೈಗಳಿಂದ ಈ ಮಣ್ಣನ್ನು ಹೇಗೆ ತಾನೇ ಹಾಕಲಿ? ಆ ಕಂದ, ಕುಮಾರಿ, ದೊಡ್ಡಮ್ಮ, ತಂದೆ ತಾಯಿಯಿಂದಿರ ಪ್ರೀತಿ ವಿಶ್ವಾಸವನ್ನು ಕಳೆದುಕೊಂಡು ಹೋಗಿದ್ಯಲ್ಲ ಮಗಳೇ. ಸ್ವಾಮಿ, ಎಷ್ಟು ವಿಧವಾಗಿ ಬೇಡಿಕೊಂಡರೂ ಹೋದ ಮಗಳು ಬರುವುದಿಲ್ಲ. ನಡೀರಿ ಸ್ವಾಮಿ. ನಡಿ ದೇವಿ, ಅರಮನೆಗೆ ಹೋಗೋಣ. ಜೀವವು ಸ್ಥಿರವಲ್ಲ ಮಾಯದ ಲೋಕದೇ, ಜೀವವು ಸ್ಥಿರವಲ್ಲ ಮಾಯದ ಲೋಕದೇ, ದೇಹಕ್ಕೆ ಉಳಿವಿಲ್ಲ ಕಾಲದ ಗತಿ ನೋಡು, ದೇಹಕ್ಕೆ ಉಳಿವಿಲ್ಲ ಕಾಲದ ಗತಿ ನೋಡು ಅಯ್ಯ. ಅಯ್ಯ ಗಡಿಗೆಗೊಂದು ಮಾಯವ ಬೀರಿ, ಗಡಿಗೆಗೊಂದು ಮಾಯವ ಬೀರಿ, ಎಲ್ಲವೂ ಬರಿಸೋ ನಾವು ಬಿದರೆಯೋಳು, ಎಲ್ಲವೂ ಬರಿಸೋ ನಾವು ಬಿದರೆಯೋಳು, ಜೀವವು ಸ್ಥಿರವಲ್ಲ ಮಾಯದ ಲೋಕದಿ, ದೇಹಕ್ಕೆ ಉಳಿವಿಲ್ಲ ಕಾಲದ ಗತಿ ನೋಡು, ದೇಹಕ್ಕೆ ಉಳಿವಿಲ್ಲ ಕಾಲದ ಗತಿ ನೋಡು ಅಯ್ಯ. ಅಯ್ಯ ಅಯ್ಯ ಎದ್ದು ಬಾ ಮಗಳೇ, ನನ್ನ ಮುದ್ದು ದೊಡ್ಡವ ತಾಯಿ. ಗುರುಗಳ ಪಾದಕ್ಕೆ ನಮಸ್ಕರಿಸುತ್ತೇನೆ. ಮಗಳೇ, ನನಗೆ ಬಹಳ ಸಂತೋಷವಾಯಿತು. ನಡೆ, ಬೀದಿ ಬೀದಿಯಲ್ಲಿ, ಕೇರಿ ಕೇರಿಯಲ್ಲಿ ನಾವು ಊರಿನ ಭಿಕ್ಷೆಯನ್ನು ಬೇಡಿ ನಾವು ಮುಂದೆ ಹೋಗೋಣ. ಮಗಳೇ, ಈ ಜೋಳಿಗೆಯನ್ನು ಧರಿಸಿ ಭಿಕ್ಷೆಯನ್ನು ಬೇಡುವಳಾಗು. ಗುರುಗಳ ಮಕ್ಕಳು ನಾವೆಲ್ಲ, ಶ್ರೀ ಗುರುವೇ ಪರಂಜ್ಯೋತಿ
ನಮ್ಮ ನಾಡಿನಲ್ಲಿ ಬಿಡದಿಯ ಗ್ರಾಮದಲ್ಲಿ ಮಂಟೇಸ್ವಾಮಿ ಪಾದಕ್ಕೂ ಗೇನೆ, ಸಿದ್ದಪ್ಪಾದಿರ ಪಾದಕ್ಕೂ ಗೇನೆ, ಗಣಂತಾಯಿ ಪಾದಕ್ಕೂ ಗೇನೆ, ಸನಾತನ ಪಾದಕ್ಕೂ ಗೇನೆ. ಆದವಾರ್ಥಂಡ ಸಕ್ಕರೆ ನಾಡಿನ ದೊರೆಯ ವೀರ ಬಸವರಾಜ ಬಹುಬರಾನ್ ಬಹುಬರಾನ್ ಬಹುಬರಾನ್. ಯಾರಲ್ಲಿ ನಮ್ಮ ರಾಜ್ಯದ ನರ್ತಕಿಯನ್ನು ಬರಮಾಡುವರಾಗಿ ಸದಿ ಮೇರೆಯುವೆನು ಈ ದಾರುಣಿಯಳ್ ಆ ಹರು ಸದಿ ಮೇರೆಯುವೆನು ಈ ದಾರುಣಿಯಳ್ ಆ ಶಿವನ ಕರುಣದೆ
ಪರಶಿವನ ಕರುಣದೆ ಈ ರಾಜ್ಯವನ್ನು ಪರಿಪಾಲಿಸುವ ಈ ವೀರ ಬಸವನಿಗೆ ಹದಾರು ಸಮರೇ ಆ ಮುದದಿ ಪೇಳು ಬೇಗ ಸಚಿವ ಮುದದಿ ಪೇಳು ಬೇಗ ಸಚಿವ ಸಚಿವ ಮಂತ್ರಿ ಹರ್ಷದಿಂದಲೇ ರಾಜ್ಯದ ಪರಿಯ ಮಂತ್ರಿ ಹರ್ಷದಿಂದಲೇ ರಾಜ್ಯದ ಪರಿ ಕಾಗದ ಎನ್ನಳು ಅರುಹೈ ಸಚಿವ ಕಾಗದ ಎನ್ನಳು ಅರುಹೈ ಸಚಿವ ಮುದದಿ ಪೇಳು ಬೇಗ ಸಚಿವ ಸಚಿವ ಮಂತ್ರಿ ಪ್ರಜೆಗಳೆಲ್ಲರೂ ಅರನ್ನ ಪೂಜಿಸಿ ಪ್ರಜೆಗಳೆಲ್ಲರೂ ಅರನ್ನ ಪೂಜಿಸಿ ಕೃಪಯಾಂತರದಲ್ಲಿ ಭಜಿಸುತ್ತಲಿರುವರು ಕೃಪಯಾಂತರದಲ್ಲಿ ಭಜಿಸುತ್ತಲಿರುವರು ಸಂತತದಿಂದಲೇ ಭಜಿಸುತ್ತಲಿರುವರು ಸಂತತದಿಂದಲೇ ಭಜಿಸುತ್ತಲಿರುವರು ಮುದದಿ ಪೇಳು ಬೇಗ ಸಚಿವ ಸಚಿವ ಮಂತ್ರಿ ಪ್ರಭು ನಮ್ಮ ರಾಜ್ಯದ ಪ್ರಜೆಗಳೆಲ್ಲ ಆ ಪರಮೇಶ್ವರನನ್ನು ಪೂಜಿಸುತ್ತಾ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಸುಖ ಸೌಖ್ಯ ನೆಮ್ಮದಿಯಿಂದಿರುವರೆ ಆ ವಿಚಾರವನ್ನು ಸಾಂಗವಾಗಿ ತಿಳಿಸುವರಾಗಿ ಅಪ್ಪಣೆ ಮಹಾಪ್ರಭು. ರಾಜನೇ ರಾಜೇಂದ್ರನೇ ಚಂದ್ರನೇ ಮೌಳೇಂದ್ರನೇ ರಾಜನೇ ರಾಜೇಂದ್ರನೇ ಚಂದ್ರನೇ ಮೌಳೇಂದ್ರನೇ ನಮ್ಮಯ ದೇಶಗಳು ಇರುತ್ತಿರೋ ಪ್ರಜೆಗಳು ನಮ್ಮಯ ದೇಶಗಳು ಇರುತ್ತಿರೋ ಪ್ರಜೆಗಳು ಸುಖದಿಂದಲೇ ಬಾಳ್ವರಯ್ಯ ಸುಖದಿಂದಲೇ ಬಾಳ್ವರಯ್ಯ ರಾಜನೇ ರಾಜೇಂದ್ರನೇ ಚಂದ್ರನೇ ಮೌಳೇಂದ್ರನೇ ಭಲೆ ಭಲೆ ಮಂತ್ರಿ ರಾಜನೇ ರಾಜೇಂದ್ರನೇ ಚಂದ್ರನೇ ಮೌಳೇಂದ್ರನೇ ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಸಕಲ ಪ್ರಜೆಗಳು ಕ್ಷೇಮದಿಂದಿರುವರು ಮುಂದೇನಪ್ಪಣೆ? ಭಲೆ ಮಂತ್ರಿ ನಿನ್ನ ನುಡಿಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ನಿಮ್ಮ ಪೀಠವನ್ನು ಇನ್ನು ಪರಿಗ್ರಹಿಸುವರಾಗಿ. ಅಪ್ಪಣೆ ಮಹಾಪ್ರಭು. ಸೈನ್ಯಾಧ್ಯಕ್ಷ ಮಹಾಪ್ರಭುಗಳೇ. ಹೇಳು ಸೈನ್ಯನಾಥ ವಿವರವು ಹೇಳು ಸೈನ್ಯನಾಥ. ಸೈನ್ಯಾಧ್ಯಕ್ಷ ಹೇಳು ಸೈನ್ಯನಾಥ ವಿವರವು ಹೇಳು ಸೈನ್ಯನಾಥ. ಸುತ್ತ ದೇಶದ ಶತ್ರು ರಾಷ್ಟ್ರ ಸುತ್ತ ದೇಶದ ಶತ್ರು ರಾಜರು ಮದವ ಮುರಿಯುತ್ತ ತೆರೆಯುತ್ತಲಿರುವರು ಮದವ ಮುರಿಯುತ್ತ ತೆರೆಯುತ್ತಲಿರುವರು ಹೇಳು ಸೈನ್ಯನಾಥ ವಿವರವು ಹೇಳು ಸೈನ್ಯನಾಥ. ಸೈನ್ಯಾಧ್ಯಕ್ಷ ಮಹಾಪ್ರಭುಗಳೇ. ನಮ್ಮ ಸೈನ್ಯದ ಬಲಾಬಲವನ್ನು ಯಾವ ರೀತಿಯಿಂದ ಇಟ್ಟಿರುವೆ? ಅದು ಅಲ್ಲದೆ ನಮ್ಮ ರಾಜ್ಯದ ಎಲ್ಲ ಸೈನಿಕರು ನಮಗೆ ಕೊಡಬೇಕಾದ ಕಾಲ ಕಾಲಕ್ಕೆ ಕೊಡಬೇಕಾದ ಕಪ್ಪ ಕಾಣಿಕೆಯನ್ನು ತಂದೊಪ್ಪಿಸುತ್ತಿರುವರೆ ಆ ವಿಚಾರವನ್ನು ತಿಳಿಸುವರಾಗಿ.
ನಮ್ಮ ಸೈನ್ಯವು ಮದಿಸಿದ ಆನೆಯಂತೆ ಹೊನ್ನು ಕೂತಿದೆ. ಪರರಾಜರ ಸೈನ್ಯವು ಎದರಿ ನಡುಗಿ ಓಡುಗುತ್ತಿದೆ. ನನಗೂ ಅಪ್ಪಣೆ ಕೊಡುವಂತರಾಗಿ ಆ ಸೈನ್ಯದಲ್ಲಿ ಮದಿಸಿದ ಆನೆಯ ಮಧ್ಯ ಕೆರಳಿದ ಸಿಂಹದಂತೆ ನುಗ್ಗಿ ನಿನ್ನಂತ ಸೂರನಾದ ಸೈನ್ಯಾಧ್ಯಕ್ಷನು, ನಿನ್ನಂತ ಚತುರನಾದ ಮಂತ್ರಿಯು ನನ್ನ ಆಸ್ಥಾನದಲ್ಲಿರುವಾಗ ನನಗೆ ಕುಂದು ಕೊರತೆ ಎಂದರೇನು? ಸೈನ್ಯಾಧ್ಯಕ್ಷ, ಮಹಾಪ್ರಭುಗಳೇ, ನಿನ್ನ ಸೈನ್ಯವನ್ನು ಸಂತೈಸಲು ಹೊರಡುವನಾಗು. ಆಯ್ತು ಮಹಾಪ್ರಭುಗಳೇ. ಮಂತ್ರಿ, ಮಹಾಪ್ರಭು, ಭೋಜನದ ವೇಳೆಗೆ ನಮ್ಮ ಅರಮನೆಯ ರಾಜ ಜಂಗಮರು ಇಷ್ಟು ವೇಳೆಯಾದರೂ ಬಾರದಿರಲು ಕಾರಣವೇನು ಮಂತ್ರಿ? ಮಹಾಪ್ರಭು, ಯಾರೋ ಮಹಾತ್ಮರು ಇತ್ತಲೇ ಬರುತ್ತಿರುವರು. ಏನು, ಮಹಾತ್ಮರು ಬರುತ್ತಿರುವರೆ? ಬರಲಿ, ಬಹಳ ಸಂತೋಷ. ಮಹಾದೇವ, ಸಂಭೋ ಮಹಾದೇವ. ಮಹಾತ್ಮರಿಗೆ ಪೂಜ್ಯರಿಗೆ ನಮಸ್ಕರಿಸಬೇಕು. ಮಹಾರಾಜ, ನಿಮಗೆ ಮಂಗಳವಾಗಲಿ. ಬೇರೆ ಕೇಳಿ. ಪರಮಾಯತಿಯೇ ನಿಮ್ಮ ದಯದೆ ಧನ್ಯನಾದೆನು ನಾ. ಪರಮಾಯತಿಯೇ ನಿಮ್ಮ ದಯದೆ ಧನ್ಯನಾದೆನು ನಾ. ಧನ್ಯನಾದೆ ಮಾನ್ಯನಾದೆ, ಧನ್ಯನಾದೆ ಮಾನ್ಯನಾದೆ ನಿಮ್ಮ ದರುಶನದಿ. ಪರಮಾಯತಿಯೇ ನಿಮ್ಮ ದಯದಿ ಧನ್ಯನಾದೆನು ನಾ. ಪೂಜ್ಯರೇ, ಮಹಾರಾಜ, ನಿಮ್ಮ ಪಾದ ಸ್ಪರ್ಶದಿಂದ ನಮ್ಮ ರಾಜ್ಯವು ಪುನೀತವಾಯಿತು. ನಿಮ್ಮ ದರ್ಶನ ಭಾಗ್ಯದಿಂದ ನಾವೆಲ್ಲರೂ ಧನ್ಯರಾದೆವು. ಮಂತ್ರಿ, ಮಹಾಪ್ರಭು, ಇವರನ್ನು ನೋಡಿದರೆ ಮಹಾತ್ಮರಂತೆ ತೋಚುತ್ತದೆ. ಇವರನ್ನು ನಮ್ಮ ಅರಮನೆಯ ರಾಜ ಜಂಗಮರೊಡನೆ ಭೋಜನಕ್ಕೆ ಸಿದ್ಧಪಡಿಸುವರಾಗಿ. ಅಪ್ಪಣೆ ಮಹಾಪ್ರಭು. ಮಹಾತ್ಮರೇ, ಮಹಾರಾಜ, ಈ ದಿನ ನಮ್ಮ ಅರಮನೆಯಲ್ಲೇ ಇದ್ದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕೆಂದು ಕರಮುಗಿದು ಬೇಡಿಕೊಳ್ಳುವೆವು. ಮಹಾರಾಜ, ನಿನ್ನಿಷ್ಟದಂತೆ ಆಗಲಿ. ದಯಮಾಡಿಸುವರಾಗಿ. ಏನಾಯ್ತು ಜಂಗಮರೇ, ಇಷ್ಟು ಗಾಬರಿಯಾಗಿ ಬರುತ್ತಿರಲ್ವಲ್ಲ, ಕಾರಣವೇನು? ಆ ಜಂಗಮನನ್ನು ಮಹಾತ್ಮನೆಂದು ಹೊಗಳಿ ಆತನನ್ನು ನಮ್ಮ ಜೊತೆಯಲ್ಲಿ ಭೋಜನಕ್ಕೆ ಕಳಿಸಿದೆ ಅಲ್ಲವೇ? ಹೌದು. ಏಕೆ, ಈಗ ಏನಾಯಿತು? ಆತನು ನಮ್ಮ ಪವಿತ್ರವಾದ ಲಿಂಗವನ್ನ ಮುಟ್ಟಿ ಅಪವಿತ್ರ ಮಾಡಿರುವನು. ಆತನಿಗೆ ಯಾವ ಶಿಕ್ಷೆ ಕೊಡಬೇಕು? ಏನು ಜಂಗಮರೇ, ಆತನನ್ನು ಮಹಾತ್ಮನೆಂದು ತಿಳಿದು ನಿಮ್ಮೊಡನೆ ಸಹಭೋಜನಕ್ಕೆ ಕಳಿಸಿದರೆ ಆತನು ಈ ರೀತಿ ತಪ್ಪು ಮಾಡಿದನೆ. ಜಂಗಮರೇ, ಕೋಪಿಸಿಕೊಳ್ಳಬೇಡಿ. ಆತನಿಗೆ ಸರಿಯಾದ ಶಿಕ್ಷೆಯನ್ನೇ ಕೊಡೋಣ. ಕೋಪಿಸಿಕೊಳ್ಳಬೇಡಿ. ಮಹಾರಾಜ, ನೀವು ಆತನಿಗೆ ವಿಷದ ಕಜ್ಜಾಯವನ್ನು ಮಾಡಿಸಿಕೊಟ್ಟರೆ ಆತನು ಹೋಗುವ ಮಾರ್ಗದಲ್ಲಿ ತಿಂದು ಸಾಯುವನು. ನೀವು ಹಾಗೆ ಮಾಡದೆ ಹೋದಲ್ಲಿ ನಾವು ನಿಮ್ಮ ಆಸ್ಥಾನದಲ್ಲಿ ಇರುವುದಿಲ್ಲ. ಎಚ್ಚರ. ಕೋಪಿಸಿಕೊಳ್ಳಬೇಡಿ, ಕೋಪಿಸಿಕೊಳ್ಳಬೇಡಿ. ನೀವು ಹೇಳಿದಂತೆ ನಡೆದುಕೊಳ್ಳುತ್ತೇವೆ. ನೀವಿನ್ನೂ ದಯಮಾಡಿಸುವರಾಗಿ. ಮಂತ್ರಿ, ಮಹಾಪ್ರಭು, ನೋಡಿದಿರಾ, ಆತನನ್ನು ಮಹಾತ್ಮನೆಂದು ತಿಳಿದು ಭೋಜನಕ್ಕೆ ಸಿದ್ಧಪಡಿಸಿದರೆ ಆತನು ಎಂತಹ ಮಹಾನ್ ತಪ್ಪು ಮಾಡಿದ್ದಾನೆ. ನೀವೀಗಲೇ ಪಾಕಶಾಲೆಗೆ ಹೋಗಿ ವಿಷದ ಕಜ್ಜಾಯವನ್ನು ಮಾಡಿಸಿಕೊಂಡು ಬರುವರಾಗಿ. ಅಪ್ಪಣೆ ಮಹಾಪ್ರಭು. ಮಹಾಪ್ರಭು, ತೆಗೆದುಕೊಳ್ಳಿ ಮಹಾಪ್ರಭು. ಎಲ್ಲಿ ಕೊಡುವರಾಗಿ. ದೇವ, ಸಂಭೋ ಮಹಾದೇವ. ಮಹಾರಾಜ, ನಾವು ಬಂದು ಬಹಳ ವೇಳೆಯಾಯಿತು. ನಾವಿನ್ನೂ ಬರುತ್ತೇವೆ. ಮಹಾತ್ಮರೇ, ಮಹಾರಾಜ, ಭೋಜನವಾಯಿತೆ? ಆಯಿತು ಮಹಾರಾಜ. ಮಹಾತ್ಮರೇ, ದಾರಿ ಭೋಜನಕ್ಕಾಗಿ ಈ ಕಜ್ಜಾಯವನ್ನು ಸಿದ್ಧಪಡಿಸಿದ್ದೇವೆ. ಮದ್ಯ ಹಸಿವಾದರೆ ಇದನ್ನು ಸ್ವೀಕರಿಸುವರಾಗಿ. ಕೊಡುವರಾಗು ಮಹಾರಾಜ.
ಮಹಾರಾಜ, ನಾವಿನ್ನೂ ಬರುತ್ತೇವೆ. ದಯಮಾಡಿಸುವರಾಗಿ ದಯಮಾಡಿಸುವರಾಗಿ. ನೋಡಿದೆ ಆ ಮಂತ್ರಿ ಈತನಿಗೆ ಎಂತ ಶಿಕ್ಷೆಯನ್ನು ವಿಧಿಸಿದೋ. ಹೌದು ಮಹಾಪ್ರಭು. ನಡೆಯೋದೇರನೆ ಬೇಗನೆ ಹೋಗುವ, ನಡೆಯೋದೇರನೆ ಬೇಗನೆ ಹೋಗುವ, ಗುರುಗಳ ಬಳಿಯಲ್ಲಿ ಗುರುಗಳ ಬಳಿಯಲ್ಲಿ ವಿದ್ಯವ ಕಲೆಯುತ್ತ ನಡೆಯೋದೇರನೆ ಬೇಗನೆ ಹೋಗುವ. ಸಹೋದರ, ಎಂದೂ ಕಾಣದಂತಹ ಹಸಿವು ಇಂದೇಗೆ ತೋರುತ್ತಿರುವುದು? ಹೌದು ಅದೋ ಅಲ್ಲಿ ನೋಡು, ಅವರು ನಮ್ಮ ಆಸ್ಥಾನಕ್ಕೆ ಬಂದಿದಂತಹ ಗುರುಗಳಲ್ಲವೇ? ಅವರ ಬಳಿಗೆ ಹೋಗಿ ಏನಾದರೂ ಫಲಹಾರವಿದ್ದರೆ ಕೇಳಿ ಪಡೆಯೋಣ ಬಾ. ಗುರುಗಳ ಪಾದಕ್ಕೆ ನಮಸ್ಕರಿಸುವೆನು. ಮಕ್ಕಳೇ, ನಿಮಗೆ ಮಂಗಳವಾಗಲಿ. ಮೇಲೆ ಕೇಳಿ. ಗುರುದೇವ. ಮಕ್ಕಳೇ, ನೀವು ಯಾರು? ನೀವು ಇಷ್ಟು ಆತುರವಾಗಿ ಇಲ್ಲಿಗೆ ಬರಲು ಕಾರಣವೇನು? ಗುರುದೇವ, ನಾವು ವೀರ ಬಸವರಾಜನ ಮಕ್ಕಳು. ಗುಂಬಳಾಪುರಕ್ಕಾಗಿ ವಿದ್ಯಾಭ್ಯಾಸಕ್ಕಾಗಿ ಎಂದು ಹೋಗಿದೆವು. ಬರುವ ಮಾರ್ಗದಲ್ಲಿ ಬಹಳವಾಗಿ ಹಸಿವಾಗುತ್ತಿರುವುದು. ನಿಮ್ಮ ಬಳಿ ಏನಾದರೂ ಫಲಹಾರವಿದ್ದರೆ ಕೊಡುವಿರಾ? ಮಕ್ಕಳೇ, ನೀವು ಸರಿಯಾದ ಸಮಯಕ್ಕೆ ಬಂದಿರುವಿರಿ. ನಾವು ಓರ್ವ ಪುಣ್ಯಾತ್ಮನ ಮನೆಗೆ ಕೋರಿಡಕ್ಕಾಗಿ ಹೋಗಿದೆವು. ಆ ಪುಣ್ಯಾತ್ಮನು ನಮಗೆ ದಾರಿ ಭೋಜನಕ್ಕಾಗಿ ಈ ಕಜ್ಜಾಯವನ್ನು ಕೊಟ್ಟಿರುವನು. ನೀವು ಸ್ವಲ್ಪ ತೆಗೆದುಕೊಳ್ಳಿರಿ. ತೆಗೆದುಕೊಳ್ಳಿ ಮಕ್ಕಳೇ. ಸಹೋದರ, ಮುಖವೇ ಸಹೋದರ, ಮುಖವೇಕೆ ನೋಡುವಿರಿ? ತಿನ್ನು ಕಜ್ಜಾಯವನ್ನು. ತಿನ್ನು ಕಜ್ಜಾಯವನ್ನು. ಆಗಲಿ